ಮಾಡ್ತಾ ಇರೋದು. ಆರಂಭದಲ್ಲಿ ಸುಜಾತಾ ಭಟ್ ಬಂದಂತಹ ಸಂದರ್ಭದಲ್ಲೂ ಕೂಡ ಈ ಪ್ರಶ್ನೆಯನ್ನ ಎತ್ತಲಾಗಿತ್ತು. ಸುಜಾತಾ ಭಟ್ ಹಾಗಾದ್ರೆ ಈಗ ಬಂದಿರೋದು ಯಾಕೆ? ಇಷ್ಟು ವರ್ಷಗಳ ನಂತರದಲ್ಲಿ ಇಲ್ಲಿವರೆಗೂ ಕೂಡ ಕಾಡದಂತಹ ಅನನ್ಯಾಳನ್ನ ಹುಡುಕಿ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಈಕೆ ಬಂದಿರೋದು ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಅನೇಕರು ಮಾಡ್ತಾ ಇದ್ರು. ಇದರ ಹಿಂದೆ ಏನಿದೆ, ಹಾಗಾದ್ರೆ ಯಾರಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಅನೇಕ ಬಾರಿ ಮಾಡಲಾಗ್ತಾ ಇತ್ತು. ಈ ದೂರಿನ ಹಿಂದೆ ಭೂರಹಸ್ಯ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಎದ್ದಿದೆ. ಧರ್ಮಸ್ಥಳ ಆಯುರ್ವೇದ ಕೇಂದ್ರಕ್ಕೆ ಭೂಮಿಯನ್ನ ದಾನ ಮಾಡಲಾಗಿದೆ. 1997ರಲ್ಲಿ 2 ಎಕರೆ ಭೂಮಿಯನ್ನ ದಾನ ಮಾಡಲಾಗಿತ್ತು. ಈ ಸುಜಾತಾ ಅವರ ಚಿಕ್ಕಪ್ಪ ಧರ್ಮಸ್ಥಳಕ್ಕೆ ಅಂತ ದಾನವಾಗಿ ನೀಡಿತ್ತು. ಆ ಕಡೆಯಲ್ಲಿ ಹಿಂದಿನ ಕಾಲದಲ್ಲಿ ಅನೇಕ ಬಾರಿ ಇದೇ ರೀತಿಯಲ್ಲಿ ಆಗಿರುವಂತಹ ಅನೇಕ ಉದಾಹರಣೆಗಳು ಕೂಡ ಇದೆ. ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟಿದ್ರು. ಉಡುಪಿ ಜಿಲ್ಲೆ ಪರ್ಕಳದ ಪರೀಕಾ ಗ್ರಾಮದಲ್ಲಿರುವಂತಹ ಜಾಗ ಧರ್ಮಸ್ಥಳ ಆಯುರ್ವೇದ ಕೇಂದ್ರಕ್ಕೆ ಹೊಂದಿಕೊಂಡಿರುವಂತಹ ಜಾಗ. ಕಾನೂನಿನ ಪ್ರಕಾರ ದಾನಪತ್ರವನ್ನ ಕೂಡ ಮಾಡಿಕೊಡಲಾಗಿತ್ತು. ಇಲ್ಲಿ ಗಮನಿಸ್ತಾ ಇರುವಂತಹ ಈ ಜಾಗ ಇದೆಯಲ್ಲ, ಇದು ಸರಿಸುಮಾರು 2 ಎಕರೆ ಇದೆ. 2 ಎಕರೆ ಜಾಗ ಏನಿದೆ, ಇದನ್ನ ಈ ಸುಜಾತಾ ಚಿಕ್ಕಪ್ಪ ಧರ್ಮಸ್ಥಳಕ್ಕೆ ದಾನವಾಗಿ ಕೊಟ್ಟಂತ ಜಾಗ. ಆ ಜಾಗವನ್ನ, ಆ ಭೂಮಿಯನ್ನ ಗಮನಿಸ್ತಾ ಇದೆ. ಎಲ್ಲಿದೆ ಇದು ಎಕ್ಸಾಕ್ಟ್ ಆಗಂತ ಹೇಳಬೇಕು ಅಂತಂದ್ರೆ ಉಡುಪಿ ಜಿಲ್ಲೆಯ ಪರ್ಕಳದ ಪರೀಕಾ ಗ್ರಾಮದಲ್ಲಿ ಇರೋದು. ಈ ಸುಜಾತಾ ಭಟ್ ಕೂಡ ಈ ಪರೀಕಾದ ಬಗ್ಗೆ ಮೆನ್ಷನ್ ಮಾಡಿದ್ರು, ನಾನು ಅಲ್ಲಿದ್ದೆ ಅನ್ನುವಂಥದ್ದು. ಅವರಿದ್ದಂತ ಜಾಗ ಈ ಹಿಂದೆ. ಆ ಜಾಗ ಸುಮಾರು 2 ಎಕರೆ ಜಾಗವನ್ನ ದಾನದ ರೂಪದಲ್ಲಿ ನೀಡಲಾಗಿತ್ತು. ಇದು ಎಲ್ಲಿದೆ ಅಂತಂದ್ರೆ ಈ ಆಯುರ್ವೇದ ಕೇಂದ್ರ ಏನಿದೆ, ಧರ್ಮಸ್ಥಳ ಆಯುರ್ವೇದ ಕೇಂದ್ರಕ್ಕೆ ಜಸ್ಟ್ ಅಡ್ಜಸೆಂಟ್ ಆಗಿ ಹೊಂದಿಕೊಂಡೇ ಇರುವಂತದ್ದು, ಅದ್ರ ಪಕ್ಕದಲ್ಲೇ ಇರುವಂತಹ ಜಾಗ. ಆ ಜಾಗವನ್ನ ದಾನವಾಗಿ ಕೊಡಲಾಗಿತ್ತು. ಹಾಗಾದ್ರೆ ಈಗ ಯಾಕೆ ಈ ಇಶ್ಯೂ ಅನ್ನುವಂತ ಪ್ರಶ್ನೆ ಕೂಡ ಕಾಡುತ್ತೆ. ಆ ಸಂದರ್ಭದಲ್ಲಿ ಕಾನೂನಿನ ಪ್ರಕಾರ ಎಲ್ಲವೂ ಕೂಡ ಮಾಡಿಕೊಡಲಾಗಿತ್ತು, ದಾನಪತ್ರವನ್ನ ಕೂಡ ಮಾಡಿಕೊಡಲಾಗಿತ್ತು. ಇದೆಲ್ಲವೂ ಕೂಡ ಆದ ನಂತರದಲ್ಲಿ ಈಗ ಸುಜಾತಾ ಭಟ್ ಹಾಗಾದ್ರೆ ಹೇಳ್ತಾ ಇರುವಂತಹ ಕತೆಗೂ ಈ ಜಾಗಕ್ಕೂ ಧರ್ಮಸ್ಥಳಕ್ಕೂ ಇರುವಂತಹ ಕನೆಕ್ಷನ್ ಏನ್? ಹಾಗಾದ್ರೆ ದೂರಿನ ಹಿಂದೆ ಏನು ಪ್ರಶ್ನೆ ಇದೆ, ಏನು ರಹಸ್ಯ ಇದೆ ಅನ್ನುವಂತ ಒಂದು ಪ್ರಶ್ನೆ. ದೂರಿನ ಹಿಂದೆ ಭೂ ರಹಸ್ಯ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋ. ಆರಂಭದಲ್ಲಿ ಸುಜಾತಾ ಭಟ್ ಬಂದಂತಹ ಸಂದರ್ಭದಲ್ಲೂ ಕೂಡ ಈ ಪ್ರಶ್ನೆಯನ್ನ ಎತ್ತಲಾಗಿತ್ತು. ಸುಜಾತಾ ಭಟ್ ಹಾಗಾದ್ರೆ ಈಗ ಬಂದಿರೋದು ಯಾಕೆ? ಇಷ್ಟು ವರ್ಷಗಳ ನಂತರದಲ್ಲಿ ಇಲ್ಲಿವರೆಗೂ ಕೂಡ ಕಾಡದಂತಹ ಅನನ್ಯಾಳನ್ನ ಹುಡುಕಿ ಕೊಡಿ ಅನ್ನುವಂತಹ ನಿಟ್ಟಿನಲ್ಲಿ ಈಕೆ ಬಂದಿರೋದು ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಅನೇಕರು ಮಾಡ್ತಾ ಇದ್ರು. ಇದರ ಹಿಂದೆ ಏನಿದೆ, ಹಾಗಾದ್ರೆ ಯಾರಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಅನೇಕ ಬಾರಿ ಮಾಡಲಾಗ್ತಾ ಇತ್ತು. ಈ ದೂರಿನ ಹಿಂದೆ ಭೂರಹಸ್ಯ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಎದ್ದಿದೆ. ಧರ್ಮಸ್ಥಳ ಆಯುರ್ವೇದ ಕೇಂದ್ರಕ್ಕೆ ಭೂಮಿಯನ್ನ ದಾನ ಮಾಡಲಾಗಿದೆ. 1997ರಲ್ಲಿ 2 ಎಕರೆ ಭೂಮಿಯನ್ನ ದಾನ ಮಾಡಲಾಗಿದೆ. ಈ ಸುಜಾತಾ ಅವರ ಚಿಕ್ಕಪ್ಪ ಧರ್ಮಸ್ಥಳಕ್ಕೆ ಅಂತ ದಾನವಾಗಿ ನೀಡಿತ್ತು. ಆ ಕಡೆಯಲ್ಲಿ ಹಿಂದಿನ ಕಾಲದಲ್ಲಿ ಅನೇಕ ಬಾರಿ ಇದೇ ರೀತಿಯಲ್ಲಿ ಆಗಿರುವಂತಹ ಅನೇಕ ಉದಾಹರಣೆಗಳು ಕೂಡ ಇದೆ. ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟಿದ್ರು. ಉಡುಪಿ ಜಿಲ್ಲೆ ಪರ್ಕಳದ ಪರೀಕಾ ಗ್ರಾಮದಲ್ಲಿರುವಂತಹ ಜಾಗ ಧರ್ಮಸ್ಥಳ ಆಯುರ್ವೇದ ಕೇಂದ್ರಕ್ಕೆ ಹೊಂದಿಕೊಂಡಿರುವಂತಹ ಜಾಗ. ಕಾನೂನಿನ ಪ್ರಕಾರ ದಾನಪತ್ರವನ್ನ ಕೂಡ ಮಾಡಿಕೊಡಲಾಗಿತ್ತು. ಇಲ್ಲಿ ಗಮನಿಸ್ತಾ ಇರುವಂತಹ ಈ ಜಾಗ ಇದೆಯಲ್ಲ, ಇದು ಸರಿಸುಮಾರು 2 ಎಕರೆ ಇದೆ. 2 ಎಕರೆ ಜಾಗ ಏನಿದೆ, ಇದನ್ನ ಈ ಸುಜಾತಾ ಚಿಕ್ಕಪ್ಪ ಧರ್ಮಸ್ಥಳಕ್ಕೆ ದಾನವಾಗಿ ಕೊಟ್ಟಂತ ಜಾಗ. ಆ ಜಾಗವನ್ನ, ಆ ಭೂಮಿಯನ್ನ ಗಮನಿಸ್ತಾ ಇದೆ. ಎಲ್ಲಿದೆ ಇದು ಎಕ್ಸಾಕ್ಟ್ ಆಗಂತ ಹೇಳಬೇಕು ಅಂತಂದ್ರೆ ಉಡುಪಿ ಜಿಲ್ಲೆಯ ಪರ್ಕಳದ ಪರೀಕಾ ಗ್ರಾಮದಲ್ಲಿ ಇರೋದು. ಈ ಸುಜಾತಾ ಭಟ್ ಕೂಡ ಈ ಪರೀಕಾದ ಬಗ್ಗೆ ಮೆನ್ಷನ್ ಮಾಡಿದ್ರು, ನಾನು ಅಲ್ಲಿದ್ದೆ ಅನ್ನುವಂಥದ್ದು. ಅವರಿದ್ದಂತ ಜಾಗ ಈ ಹಿಂದೆ. ಆ ಜಾಗ ಸುಮಾರು 2 ಎಕರೆ ಜಾಗವನ್ನ ದಾನದ ರೂಪದಲ್ಲಿ ನೀಡಲಾಗಿತ್ತು. ಇದು ಎಲ್ಲಿದೆ ಅಂತಂದ್ರೆ ಈ ಆಯುರ್ವೇದ ಕೇಂದ್ರ ಏನಿದೆ, ಧರ್ಮಸ್ಥಳ ಆಯುರ್ವೇದ ಕೇಂದ್ರಕ್ಕೆ ಜಸ್ಟ್ ಅಡ್ಜಸೆಂಟ್ ಆಗಿ ಹೊಂದಿಕೊಂಡೇ ಇರುವಂತದ್ದು, ಅದ್ರ ಪಕ್ಕದಲ್ಲೇ ಇರುವಂತಹ ಜಾಗ. ಆ ಜಾಗವನ್ನ ದಾನವಾಗಿ ಕೊಡಲಾಗಿತ್ತು. ಹಾಗಾದ್ರೆ ಈಗ ಯಾಕೆ ಈ ಇಶ್ಯೂ ಅನ್ನುವಂತ ಪ್ರಶ್ನೆ ಕೂಡ ಕಾಡುತ್ತೆ. ಆ ಸಂದರ್ಭದಲ್ಲಿ ಕಾನೂನಿನ ಪ್ರಕಾರ ಎಲ್ಲವೂ ಕೂಡ ಮಾಡಿಕೊಡಲಾಗಿತ್ತು, ದಾನಪತ್ರವನ್ನ ಕೂಡ ಮಾಡಿಕೊಡಲಾಗಿತ್ತು. ಇದೆಲ್ಲವೂ ಕೂಡ ಆದ ನಂತರದಲ್ಲಿ ಈಗ ಸುಜಾತಾ ಭಟ್ ಹಾಗಾದ್ರೆ ಹೇಳ್ತಾ ಇರುವಂತಹ ಕತೆಗೂ ಈ ಜಾಗಕ್ಕೂ
ಧರ್ಮಸ್ಥಳಕ್ಕೂ ಇರುವಂತಹ ಕನೆಕ್ಷನ್ ಏನ್ ಹಾಗಾದ್ರೆ? ದೂರಿನ ಹಿಂದೆ ಏನು ಪ್ರಶ್ನೆ ಇದೆ, ಏನು ರಹಸ್ಯ ಇದೆ ಅನ್ನುವಂತ ಒಂದು ಪ್ರಶ್ನೆ. ದೂರಿನ ಹಿಂದೆ ಭೂ ರಹಸ್ಯ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಆರಂಭದಲ್ಲಿ ಸುಜಾತಾ ಭಟ್ ಬಂದಂತಹ ಸಂದರ್ಭದಲ್ಲೂ ಕೂಡ ಈ ಪ್ರಶ್ನೆಯನ್ನ ಎತ್ತಲಾಗಿತ್ತು. ಸುಜಾತಾ ಭಟ್ ಹಾಗಾದ್ರೆ ಈಗ ಬಂದಿರೋದು ಯಾಕೆ? ಇಷ್ಟು ವರ್ಷಗಳ ನಂತರದಲ್ಲಿ ಇಲ್ಲಿವರೆಗೂ ಕೂಡ ಕಾಡದಂತಹ ಅನನ್ಯಾಳನ್ನ ಹುಡುಕಿ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಈಕೆ ಬಂದಿರೋದು ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಅನೇಕರು ಮಾಡ್ತಾ ಇದ್ರು. ಇದರ ಹಿಂದೆ ಏನಿದೆ ಹಾಗಾದ್ರೆ, ಯಾರಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಅನೇಕ ಬಾರಿ ಮಾಡಲಾಗ್ತಾ ಇತ್ತು. ಈ ದೂರಿನ ಹಿಂದೆ ಭೂರಹಸ್ಯ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಎದ್ದಿದೆ. ಧರ್ಮಸ್ಥಳ ಆಯುರ್ವೇದ ಕೇಂದ್ರಕ್ಕೆ ಭೂಮಿಯನ್ನ ದಾನ ಮಾಡಲಾಗಿದೆ. 1997ರಲ್ಲಿ 2 ಎಕರೆ ಭೂಮಿಯನ್ನ ದಾನ ಮಾಡಲಾಗಿದೆ. ಈ ಸುಜಾತಾ ಅವರ ಚಿಕ್ಕಪ್ಪ ಧರ್ಮಸ್ಥಳಕ್ಕೆ ಅಂತ ದಾನವಾಗಿ ನೀಡಿದ್ರು. ಆ ಕಡೆಯಲ್ಲಿ ಹಿಂದಿನ ಕಾಲದಲ್ಲಿ ಅನೇಕ ಬಾರಿ ಇದೇ ರೀತಿಯಲ್ಲಿ ಆಗಿರುವಂತಹ ಅನೇಕ ಉದಾಹರಣೆಗಳು ಕೂಡ ಇದೆ. ದೇವಸ್ಥಾನಕ್ಕೆ ದಾನವಾಗಿ ಕೊಟ್ಟಿದ್ರು. ಉಡುಪಿ ಜಿಲ್ಲೆ ಪರ್ಕಳದ ಪರೀಕಾ ಗ್ರಾಮದಲ್ಲಿರುವಂತಹ ಜಾಗ ಧರ್ಮಸ್ಥಳ ಆಯುರ್ವೇದ ಕೇಂದ್ರಕ್ಕೆ ಹೊಂದಿಕೊಂಡಿರುವಂತಹ ಜಾಗ. ಕಾನೂನಿನ ಪ್ರಕಾರ ದಾನಪತ್ರವನ್ನ ಕೂಡ ಮಾಡಿಕೊಡಲಾಗಿತ್ತು. ಇಲ್ಲಿ ಗಮನಿಸ್ತಾ ಇರುವಂತಹ ಈ ಜಾಗ ಇದೆಯಲ್ಲ, ಇದು ಸರಿಸುಮಾರು 2 ಎಕರೆ ಇದೆ. 2 ಎಕರೆ ಜಾಗ ಏನಿದೆ, ಇದನ್ನ ಈ ಸುಜಾತಾ ಚಿಕ್ಕಪ್ಪ ಧರ್ಮಸ್ಥಳಕ್ಕೆ ದಾನವಾಗಿ ಕೊಟ್ಟಂತ ಜಾಗ. ಆ ಜಾಗವನ್ನ, ಆ ಭೂಮಿಯನ್ನ ಗಮನಿಸ್ತಾ ಇದೆ. ಎಲ್ಲಿದೆ ಇದು ಎಕ್ಸಾಕ್ಟ್ ಆಗಂತ ಹೇಳಬೇಕು ಅಂತಂದ್ರೆ, ಉಡುಪಿ ಜಿಲ್ಲೆಯ ಪರ್ಕಳದ ಪರೀಕಾ ಗ್ರಾಮದಲ್ಲಿ ಇರೋದು. ಈ ಸುಜಾತಾ ಭಟ್ ಕೂಡ ಈ ಪರೀಕಾದ ಬಗ್ಗೆ ಮೆನ್ಷನ್ ಮಾಡಿದ್ರು, ನಾನು ಅಲ್ಲಿದ್ದೆ ಅನ್ನುವಂಥದ್ದು. ಅವರಿದ್ದಂತ ಜಾಗ ಈ ಹಿಂದೆ. ಆ ಜಾಗ ಸುಮಾರು 2 ಎಕರೆ ಜಾಗವನ್ನ ದಾನದ ರೂಪದಲ್ಲಿ ನೀಡಲಾಗಿತ್ತು. ಇದು ಎಲ್ಲಿದೆ ಅಂತಂದ್ರೆ, ಈ ಆಯುರ್ವೇದ ಕೇಂದ್ರ ಏನಿದೆ, ಧರ್ಮಸ್ಥಳ ಆಯುರ್ವೇದ ಕೇಂದ್ರಕ್ಕೆ ಜಸ್ಟ್ ಅಡ್ಜಸೆಂಟ್ ಆಗಿ ಹೊಂದಿಕೊಂಡೇ ಇರುವಂತದ್ದು, ಅದ್ರ ಪಕ್ಕದಲ್ಲೇ ಇರುವಂತಹ ಜಾಗ. ಆ ಜಾಗವನ್ನ ದಾನವಾಗಿ ಕೊಡಲಾಗಿತ್ತು. ಹಾಗಾದ್ರೆ ಈಗ ಯಾಕೆ ಈ ಇಶ್ಯೂ ಅನ್ನುವಂತ ಪ್ರಶ್ನೆ ಕೂಡ ಕಾಡುತ್ತೆ. ಆ ಸಂದರ್ಭದಲ್ಲಿ ಕಾನೂನಿನ ಪ್ರಕಾರ ಎಲ್ಲವೂ ಕೂಡ ಮಾಡಿಕೊಡಲಾಗಿತ್ತು, ದಾನಪತ್ರವನ್ನ ಕೂಡ ಮಾಡಿಕೊಡಲಾಗಿತ್ತು. ಇದೆಲ್ಲವೂ ಕೂಡ ಆದ ನಂತರದಲ್ಲಿ ಈಗ ಸುಜಾತಾ ಭಟ್ ಹಾಗಾದ್ರೆ ಹೇಳ್ತಾ ಇರುವಂತಹ ಕತೆಗೂ ಈ ಜಾಗಕ್ಕೂ ಧರ್ಮಸ್ಥಳಕ್ಕೂ ಇರುವಂತಹ ಕನೆಕ್ಷನ್ ಏನ್ ಹಾಗಾದ್ರೆ? ದೂರಿನ ಹಿಂದೆ ಏನು ಪ್ರಶ್ನೆ ಇದೆ, ಏನು ರಹಸ್ಯ ಇದೆ ಅನ್ನುವಂತ ಒಂದು ಪ್ರಶ್ನೆ. ದೂರಿನ ಹಿಂದೆ ಭೂ ರಹಸ್ಯ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಆರಂಭದಲ್ಲಿ ಸುಜಾತಾ ಭಟ್ ಬಂದಂತಹ ಸಂದರ್ಭದಲ್ಲೂ ಕೂಡ ಈ ಪ್ರಶ್ನೆಯನ್ನ ಎತ್ತಲಾಗಿತ್ತು. ಸುಜಾತಾ ಭಟ್ ಹಾಗಾದ್ರೆ ಈಗ ಬಂದಿರೋದು ಯಾಕೆ? ಇಷ್ಟು ವರ್ಷಗಳ ನಂತರದಲ್ಲಿ ಇಲ್ಲಿವರೆಗೂ ಕೂಡ ಕಾಡದಂತಹ ಅನನ್ಯಾಳನ್ನ ಹುಡುಕಿ ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಈಕೆ ಬಂದಿರೋದು ಯಾಕೆ ಅನ್ನುವಂತ ಪ್ರಶ್ನೆಯನ್ನ ಅನೇಕರು ಮಾಡ್ತಾ ಇದ್ರು. ಇದರ ಹಿಂದೆ ಏನಿದೆ ಹಾಗಾದ್ರೆ, ಯಾರಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ಅನೇಕ ಬಾರಿ ಮಾಡಲಾಗ್ತಾ ಇತ್ತು. ಈ ದೂರಿನ ಹಿಂದೆ ಭೂರಹಸ್ಯ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಎದ್ದಿದೆ. ಧರ್ಮಸ್ಥಳ ಆಯುರ್ವೇದ ಕೇಂದ್ರಕ್ಕೆ ಭೂಮಿಯನ್ನ ದಾನ ಮಾಡಲಾಗಿದೆ. 1997ರಲ್ಲಿ 2 ಎಕರೆ ಭೂಮಿಯನ್ನ ದಾನ ಮಾಡಲಾಗಿದೆ. ಈ ಸುಜಾತಾ ಅವರ ಚಿಕ್ಕಪ್ಪ ಧರ್ಮಸ್ಥಳಕ್ಕೆ ಅಂತ ದಾನವಾಗಿ ನೀಡಿದ್ರು. ಆ ಕಡೆಯಲ್ಲಿ ಹಿಂದಿನ